ಇದೀಗ ಶ್ರೀ ಕ್ಷೇತ್ರದ ಗ್ರಾಮೀಣಾಭಿವೃದ್ಧಿ ಯೋಜನೆಯ 32ನೇ ವರ್ಷದ ಸಪ್ತಪದಿ ಯೋಜನೆ ಕಾರ್ಯಕ್ರಮ ಇದೀಗ ಶುರುವಾಗ್ತಾ ಇದೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ಜಗನ್ಮಾತೆಗೂ ಸದ್ಗುರಿಗೂ ವಂದಿಸಿ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೇವೆ. ವೇದಘೋಷದೊಂದಿಗೆ ಶುರು ಮಾಡಬೇಕು ಅಂತ ಶ್ರೀಯುತ ವೇದಬ್ರಹ್ಮ ಶ್ರೀ ಗೋಖಲೆ ಅವರನ್ನ ವಿನಂತಿಸ್ಕೊಳ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶ್ವನ್ನೋತಿಭಿಃ ಶ್ರೀರಸಾದನಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀರಾಮವಿತ್ರ್ಯವತು ಸಪ್ತೋ ವಿವಚಿತ ಪುನಃ ಪುನಂತೋ ಯತ್ರ ಧೀರಾ ಪುನಃ ವಾಚಮುಕ್ರದಾ ಅತ್ರಾಸ್ಥಾಯ ಸಖ್ಯಾರಿಗಾನತೆ ಭದ್ರೇಶಾಂ ಲಕ್ಷ್ಮೀರ್ಹಿತಾಧಿವಾಚೀ ಛಂಜೋರಾ ವೃಣೀಮಹೇ ಗಾತುಂ ಯಜ್ಞಾಯ ಗಾತುಂ ಯಜ್ಞಪತಯೇ ದೈವೀ ಸ್ವಸ್ತಿರಸ್ತು ನಃ ಸ್ವಸ್ತಿರ್ಮಾನುಷೇಭ್ಯಃ ಊರ್ಧ್ವಂದಿಗಾತು ಭೇಷಜಂ ಶನ್ನೋ ಅಸ್ತು ದ್ವಿಪದೇ ಶಂಚತುಷ್ಪದೇ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಪಾವನ ಜ್ಯೋತಿಯನ್ನ ಬೆಳಗುವುದರೊಂದಿಗೆ ಈ ವಿಶೇಷ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವಂತ ಗೌರವಾನ್ವಿತ ನ್ಯಾಯಮೂರ್ತಿಗಳು ಹಾಗೂ ವೇದಿಕೆಗಳ ಎಲ್ಲ ಗೌರವಾನ್ವಿತರಿಗೂ ಧನ್ಯವಾದಗಳು. ಅವರನ್ನು ಸಹ ಶ್ರೀ ಅನ್ನಪೂರ್ಣಾಯ ನಮಃ. ನಮ್ಮ ಶ್ರೀ ಕ್ಷೇತ್ರವು ಧಾರ್ಮಿಕವಾಗಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರುವುದಲ್ಲದೆ ಹಲವಾರು ವರ್ಷಗಳಿಂದ ಸಾಮಾಜಿಕ ಸಾಂಸ್ಕೃತಿಕವಾಗಿ ಎಲ್ಲ ರಂಗದಲ್ಲೂ ಕೂಡ ತನ್ನ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದೆ. ಮೊಟ್ಟ ಮೊದಲಿಗೆ ನಮ್ಮ 5ನೇ ಧರ್ಮಕರ್ತರಾದಂತಹ ದಿವಂಗತ ವೆಂಕಟ ಸುಬ್ಬ ಜೋಯಿಸ್ರವರು 1954ರಲ್ಲಿ ಮೊಟ್ಟ ಮೊದಲಿಗೆ ಒಂದು ಗ್ರಾಮೀಣಾಭಿವೃದ್ಧಿಯ ಕಾರ್ಯಕ್ರಮದಲ್ಲಿ ಶೈಕ್ಷಣಿಕ ಯೋಜನೆಯ ಅಡಿಯಲ್ಲಿ ನಮ್ಮ ಹೊರನಾಡು ಶಾಲೆಯ ಸರ್ಕಾರಿ ಶಾಲೆಯನ್ನು ದತ್ತು ತಗೊಂಡು ಅದರ ಎಲ್ಲ ಆಗುಹೋಗುಗಳನ್ನು ನೋಡಿಕೊಳ್ತಾ ಅದರ ಬಿಸಿ ಊಟದ ಕಾರ್ಯಕ್ರಮ, ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲಿಗೆ ಬಿಸಿ ಊಟ ಏನಾದ್ರು ಶುರುವಾಗಿದ್ರೆ ಅದು ಶುರುವಾಗಿರೋದು ಹೊರನಾಡು ಶಾಲೆಗಳು. ಅದನ್ನ ದಿವಂಗತ ವೆಂಕಟ ಸುಬ್ಬ ಜೋಯಿಸ್ರವರು ಪ್ರಾರಂಭ ಮಾಡಿ ನಂತರದಲ್ಲಿ
ಗಜೇಂದ್ರ ಪ್ರಸನ್ನರು ಧಾರ್ಮಿಕ ಕಾರ್ಯಕ್ರಮ ಅಲ್ಲದೆ ಹಲವಾರು ಶಾಲೆಗಳಿಗೆ, ದೇವಸ್ಥಾನದ ಜೀರ್ಣೋದ್ಧಾರಗಳಿಗೆ ಹೀಗೆ ಹಲವಾರು ದೇಣಿಗೆಗಳನ್ನು ನೀಡ್ತಾ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಕಾರ್ಯಕ್ರಮವನ್ನು ನಡೆಸಿಕೊಳ್ತಾ ಬಂದಿದೆ ಇಲ್ಲಿಯವರಿಗೆ. ಅದರ ನಂತರದಲ್ಲಿ 1991ರಲ್ಲಿ ಪ್ರಸ್ತುತ 7ನೇ ಧರ್ಮಗ್ರಂಥರಾದಂತಹ ಭೀಮೇಶ್ವರ ಜೋಶಿ ಅವರು ಧರ್ಮಗ್ರಂಥರಾದ ನಂತರದಲ್ಲಿ ಹಲವಾರು ಯೋಜನೆಗಳು ಅವರ ಒಂದು ನಿಟ್ಟಿನಲ್ಲಿ ಪ್ರಾರಂಭ ಮಾಡಿಕೊಳ್ತಾ ಬಂದರು. ಅದರಲ್ಲಿ 92ನೇ ಸ್ಥಾನದಲ್ಲಿ ಮೊಟ್ಟ ಮೊದಲಿಗೆ ಇವತ್ತು ಏನು ಸಾಮೂಹಿಕ ಮದುವೆ ನಡೀತದೆ, ಇದನ್ನ ಸಪ್ತಪದಿ ಯೋಜನೆ ಎಂಬ ಒಂದು ಯೋಜನೆಯಲ್ಲಿ ಸಾಮೂಹಿಕ ಮದುವೆಯನ್ನು ಶುರು ಮಾಡಿದರು. ನಂತರದಲ್ಲಿ ಅದೇ ವರ್ಷ ಸಾಮೂಹಿಕ ಉಪನಯನ, ಇದರಲ್ಲಿ ಒಟುಗಳಿಗೆ ಸಾಮೂಹಿಕವಾಗಿ ಉಪನಯನ ಮಾಡುವಂಥದ್ದು. ಧನ್ವಂತರಿ ಯೋಜನೆ, ಇದರಲ್ಲಿ ಉಚಿತವಾಗಿ ಬೇಕಾದಂತ ಈ ರೋಗದಲ್ಲಿ ತೊಂದರೆಗೀಡಾದವರಿಗೆ ದೇಣಿಗೆಗಳು ಹಾಗೂ ಮೆಡಿಕಲ್ ಚೆಕಪ್ ಕ್ಯಾಂಪ್ಗಳು. ನಮ್ಮ ಒಂದು ಧರ್ಮಾಸ್ಪತ್ರೆಯನ್ನು ಪ್ರಾರಂಭ ಮಾಡಿ ಆ ಧರ್ಮಾಸ್ಪತ್ರೆಯಿಂದಾಗಿ ಹೊರನಾಡಿನ ಎಲ್ಲ ಜನತೆಗಳಿಗೆ ಉಚಿತವಾಗಿ ಚಿಕಿತ್ಸೆ ಮತ್ತು ಮಿನಿಮಮ್ ಅಮೌಂಟಿನಲ್ಲಿ ಮೆಡಿಸಿನ್ಗಳನ್ನು ಕೊಡುವಂತ ಒಂದು ಯೋಜನೆ. ಹೀಗೆ ಶೈಕ್ಷಣಿಕ ಯೋಜನೆ, ಇದರಲ್ಲಿ ಎಲ್ಲ ಶಾಲೆಗಳಿಗೆ ಬೇಕಾದಂತಹ ಉಪಕರಣಗಳು, ಶಾಲೆಗೆ ಬೇಕಾದಂತಹ ಕಟ್ಟಡಗಳನ್ನು ಕಟ್ಟಿಸಿಕೊಡುವುದಿರ್ಬೋದು, ಮತ್ತು ಈ ಶಾಲೆ ಮಕ್ಕಳಿಗೆ ಪುಸ್ತಕಗಳು, ನೋಟ್ ಪುಸ್ತಕಗಳನ್ನು ಕೊಡುವಂಥದ್ದು. ಈ ರೀತಿಯಾಗಿ ಶೈಕ್ಷಣಿಕ ಒಂದು ಯೋಜನೆಯನ್ನು ಶುರು ಮಾಡಿತು. 1994-95ರಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳಿ ಶುರು ಮಾಡಿ ಅದರಲ್ಲಿ ಉಚಿತವಾಗಿ ಮನೆಗೆ ಹಂಚು ವಿತರಣೆ, ಹಂಚುಗಳನ್ನ ಕೊಡುವಂಥದ್ದು. 1000 ಹಂಚನ್ನು ಒಂದು ಮನೆಗೆ, ಯಾವ ಮನೆಗೆ ಗೋಡೆ ಕಟ್ಟಿ ಆಗಿರುತ್ತೋ ಅಂಥವರಿಗೆ ಹಂಚನ್ನು ಕೊಡುವಂಥದ್ದು. 95-96ರಲ್ಲಿ ಆನಂದ ಜ್ಯೋತಿ ಯೋಜನೆಯನ್ನ ಶುರು ಮಾಡಿತು. ಅದರಲ್ಲಿ ಎಲ್ಲಿ ಮನೆ ಕಟ್ಟಿರ್ತಾರೋ ಅಲ್ಲಿ ಕರೆಂಟಿನ ವ್ಯವಸ್ಥೆ ಇರೋಲ್ಲ, ಅಲ್ಲಿಗೆ ವಿದ್ಯುತ್ ಶಕ್ತಿ ಸಂಪರ್ಕದ ವ್ಯವಸ್ಥೆಯನ್ನು ಮಾಡಿಕೊಡುವಂಥದ್ದು. ಹೀಗೆ ಸರ್ಕಾರ 2003ರಲ್ಲಿ ಯಾವಾಗ ಬಿಸಿ ಊಟದ ವ್ಯವಸ್ಥೆಯನ್ನು ಶುರು ಮಾಡಿತು, ಆ ಒಂದು ಯೋಜನೆಗೆ ನಮ್ಮ ಕ್ಷೇತ್ರದಿಂದ ಸೇರಿಕೊಂಡು ಎಲ್ಲ ಸರ್ಕಾರಿ ಮತ್ತು ಪ್ರೈವೇಟ್ ಶಾಲೆಗಳಿಗೆ, ಈಗಾಗಲೇ ಚಿಕ್ಕಮಗಳೂರು ಜಿಲ್ಲೆ ಎಲ್ಲ ಶಾಲೆಗಳಿಗೂ ಈ ಒಂದು ತಟ್ಟೆ ಮತ್ತು ಲೋಟವನ್ನು, ಬಿಸಿ ಊಟಕ್ಕೆ ತಟ್ಟೆ ಲೋಟವನ್ನು ಕ್ಷೇತ್ರದಿಂದ ಅನ್ನದಾಸೋಹ ಯೋಜನೆಯನ್ನು ಒಂದು ಯೋಜನೆಯಲ್ಲಿ ಪ್ರಾರಂಭ ಮಾಡಿತು. 2005 ಮತ್ತು 6ರಲ್ಲಿ ಮಹಿಳಾ ಅಭಿವೃದ್ಧಿ ಯೋಜನೆ, ಇದರಲ್ಲಿ ಮಹಿಳೆಯರಿಗೆ ಸಬಲೀಕರಣಕ್ಕೋಸ್ಕರ ಹೊಲಿಗೆ ಯಂತ್ರದ ವಿತರಣೆ, ಇದನ್ನು ಪ್ರಾರಂಭ ಮಾಡಿತು. ಮತ್ತು ಈ ಸಾಮೂಹಿಕ ಮದುವೆಯಲ್ಲಿ ಇಲ್ಲಿಯವರಿಗೆ ಒಟ್ಟು 942 ಜೋಡಿಗಳು ಶ್ರೀ ಕ್ಷೇತ್ರದ ಒಂದು ಜಗನ್ಮಾತೆಯ ಪ್ರಸಾದ ರೂಪದಲ್ಲಿ ವಿವಾಹ ಆಗಿ ಹೋಗಿದ್ದಾರೆ ಇಲ್ಲಿಯವರಿಗೆ. ಈ ಎಲ್ಲ ಒಟ್ಟು ಯೋಜನೆಗಳನ್ನ ಶ್ರೀ ಕ್ಷೇತ್ರ ಹಮ್ಮಿಕೊಂಡು ಒಂದು ದೊಡ್ಡ ಆಲದ ಮರವಾಗಿ ಯಾವುದೇ ರೀತಿಯಾದಂತಹ ಹಸು ಇಟ್ಟುಕೊಂಡು ಬಂದವರಿಗೆ ಇಲ್ಲಿ ಆಶ್ರಯವನ್ನು ನೀಡ್ತಾ ಬಂದಿದೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬುವ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಏನು ಭಕ್ತರಿಂದ ಬಂದಂತಹ ದೇಣಿಗೆ ದೇವಸ್ಥಾನಕ್ಕೆ ಇರಬಹುದು, ಅದನ್ನ ಪುನಃ ವಾಪಸ್ಸು ಭಕ್ತರಿಗೆ ಕೊಡುವಂಥದ್ದು. ಕ್ಷೇತ್ರ ಒಂದೇ ಒಂದು ಅದರ ಮೇನ್ ರೂಲ್ಸ್ ಏನು ಅಂತ ಹೇಳಿದ್ರೆ ಅವನು ಬಡವನಾಗಿರ್ಬೇಕು. ಅದರಲ್ಲಿ ಯಾವುದೇ ರೀತಿಯಾದಂತಹ ಜಾತಿ ಮತ ಪಂಥ ಯಾವುದೂ ಇಲ್ಲ, ಅವನು ಬಡವನಾಗಿರ್ಬೇಕು, ಅಶಕ್ತನಾಗಿರ್ಬೇಕು, ಅಂತವನಿಗೆ ಸಹಾಯ ಸಿಗಬೇಕು. ಆ ಒಂದು ಮೇನ್ ಉದ್ದೇಶ ಇಟ್ಟುಕೊಂಡು ಈ ಗ್ರಾಮೀಣಾಭಿವೃದ್ಧಿ ಯೋಜನೆಯನ್ನು ಶುರು ಮಾಡಿ ಇಲ್ಲಿಯವರಿಗೆ ಶ್ರೀ ಕ್ಷೇತ್ರದಿಂದ ಸುಮಾರು 20 ಕೋಟಿ ರೂಪಾಯಿಯವರಿಗೆ ಈ ಗ್ರಾಮೀಣಾಭಿವೃದ್ಧಿ ಯೋಜನೆ ಮುಖಾಂತರ ಸಮಾಜದ ಕಟ್ಟಕಡೆಯ ಪ್ರತಿಯೊಬ್ಬರಿಗೂ ತಲುಪುವಂತ ರೀತಿಯಲ್ಲಿ ದೇಣಿಗೆಯನ್ನು ನೀಡಿಕೊಂಡು ಬಂದಿದೆ. ಇದು ಶ್ರೀ ಕ್ಷೇತ್ರದ ನಾವು ಸದುಪಯೋಗ ಮಾಡಿಕೊಂಡು ನನ್ನ ಬಾಳ ಸಂಗಾತಿಯನ್ನ ಸಂತೋಷವಾಗಿಡ್ತೀನಿ ಅಂತ ಇಬ್ಬರಲ್ಲೂ ಮನಸ್ಸಿನಲ್ಲಿ ಬಂದ್ಬಿಡುತ್ತೆ. ಅಂತ ಮನೆ ನಂದ ಗೋಕುಲಕ್ಕಿಂತ ಅತ್ಯಂತ ಹೆಚ್ಚಿನದು ಅಂತ ಭಾವಿಸ್ತಾ ಎಲ್ಲ 11 ಜೋಡಿಗಳು ಕಾಯ್ಕೊಂಡು ಕೂತಿದ್ದೀರಿ. ಆ ಎಲ್ಲ 11 ಜೋಡಿಗಳು ಇನ್ನೇನು ಆ ಕ್ಷಣಕ್ಕೆ ಕಾಯ್ತಾ ಇದ್ದೀರಿ. ಆ ನಮ್ಮ ಅನ್ನಪೂರ್ಣೇಶ್ವರಿ ದೇವಿಯ ಕೃಪಾ ಕಟಾಕ್ಷಕ್ಕೆ ಬರೋದಿದೆ. ಅಂತಹ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ಹಾರೈಸ್ತೇನೆ. ಶ್ರೀಯುತರೆ, ತಮ್ಮ ಉಪಸ್ಥಿತಿ ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷವನ್ನು ತಂದುಕೊಟ್ಟಿದೆ. ಬಂದಿರುವಂತಹ ನೂತನ ವಧುವರಿಗೆ ಅದೊಂದು ದಾರಿದೀಪವಾಗಿದೆ. ನಿಮ್ಮ ಮಾತುಗಳವರಿಗೆ ದಾರಿದೀಪವಾಗಲಿದೆ. ನಿಮ್ಮ ಉಪಸ್ಥಿತಿ ನಮಗೂ ಬಂದಿರುವ ಎಲ್ಲರಿಗೂ ಅತ್ಯಂತ ಆಪ್ಯಾಯಮಾನವಾಗಿದೆ ಅಂತ ಹೇಳಿ ಹೇಳ್ತಾ ನಿಮಗೆ ಅನಂತ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಇಂದಿನ ಈ ಸಭೆಯಲ್ಲಿ ಶ್ರೀ ಅನ್ನಪೂರ್ಣ ಪಾಲ ಸೇವಾ ದುರಂದರ ಎಂಬ ಪುಸ್ತಕವನ್ನ ಸಂಪಾದಕರಾಗಿ ಅದನ್ನ ನಿರ್ಮಾಣ ಮಾಡಿಕೊಟ್ಟಿದ್ದ ಶ್ರೀ ಡಾಕ್ಟರ್ ಕೆಳದಿ ವೆಂಕಟೇಶ್ ಅವರಿಗೆ ಈಗ ಸನ್ಮಾನ ಕಾರ್ಯಕ್ರಮ ಇದೆ. ಈ ಸನ್ಮಾನ ಕಾರ್ಯಕ್ರಮ
ಗೌರವಾನ್ವಿತ ರಾಜ್ಯಪಾಲರಲ್ಲಿ ಬಂದಾಗ ಆಗಬೇಕಾಗಿತ್ತು. ಆದರೆ ವೆಂಕಟೇಶ್ ಜೋಶರ ಆರೋಗ್ಯದ ಒಂದು ಸುಸ್ಥಿತಿ ಇಲ್ಲದೆ ಹೋಗಿದ್ದರಿಂದ ಅವಾಗ ಬರ್ಲಿಕ್ಕೆ ಆಗಿಲ್ಲ. ಅದನ್ನ ಈ ಸಂದರ್ಭದಲ್ಲಿ ಅಖಿಲ ಮಹಿಮಾನ್ವಿತ ಕ್ಷೇತ್ರ ಪಾರಂಪರ್ಯ ಪ್ರಾಪ್ತ ಅಗಸ್ತ್ಯ ಕ್ಷೇತ್ರ ಮಧ್ಯೆ ದೇದೀಪ್ಯಮಾನ ನಿತ್ಯಾನ್ನದಾನ ಸಮಲಂಕೃತ ಕರುಣಾಕರ ಮೂರ್ತಿ ಹೊರನಾಡು ಆದಿಶಕ್ತ್ಯಾತ್ಮಕ ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮನವರ ದಿವ್ಯ ಸನ್ನಿಧಿಯಲ್ಲಿ ಶ್ರೀ ಜಗನ್ಮಾತೆಯ ದಿವ್ಯಾನುಗ್ರಹದೊಂದಿಗೆ ದಿವಂಗತ ಪೂಜ್ಯ ಶ್ರೀ ಡಿ.ವಿ. ವೆಂಕಟಸುಬ್ಬ ಜೋಡಿಸ್ ಮತ್ತು ಶ್ರೀಮತಿ ನರಸಮ್ಮ ವೆಂಕಟಸುಬ್ಬ ಜೋಡಿಸ್ರವರ ಕಂಚಿನ ಪುತ್ಥಳಿ ಅನಾವರಣ, ಶ್ರೀ ಅನ್ನಪೂರ್ಣ ಪಾದಸೇನಾ ಜುರಂಜರ ಪುಸ್ತಕ ಲೋಕಾರ್ಪಣೆ, ಗ್ರಾಮೀಣಾಭಿವೃದ್ಧಿ ಯೋಜನೆಯ ಕಾರ್ಯಕ್ರಮದಂದು ಶ್ರೀ ಡಾಕ್ಟರ್ ವೆಂಕಟೇಶ್ ಜೋಡಿಸ್ರವರಿಗೆ ಗೌರವಪೂರ್ವಕವಾಗಿ ನೀಡಿದ ಅಭಿನಂದನಾ ಪತ್ರ. ಮಾನ್ಯರೇ, ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನವನ್ನು 5ನೇ ಧರ್ಮಕರ್ತರಾದ ವೆಂಕಟಸುಬ್ಬ ಜೋಡಿಸ್ ಅವರು 10 ವಿಧಿ ಪ್ರಕಾರವಾಗಿರ್ತಕ್ಕಂಥ ವ್ಯವಸ್ಥೆ. ಆ ಕಾರಣದಿಂದಲೇ ಇದಕ್ಕೆ ವಿವಾಹ ಮಹೋತ್ಸವ ಅನ್ನುವಂಥ ರೀತಿಯಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ. ವಿವಾಹದ ವ್ಯವಸ್ಥೆಗಳ ಬಗ್ಗೆ ಮತ್ತು ವಿವಾಹ ಮಾಡಿಕೊಳ್ತಕ್ಕಂಥ ಗಂಡು ಹೆಣ್ಣು ಹೇಗಿರಬೇಕು, ಗಂಡನಾಗುವಂಥದ್ದು, ಹೆಣ್ಣು ಹೆಂಡತಿ ಆಗೋದ್ರ ಬಗ್ಗೆ ಈಗಾಗಲೇ ಗೌರವಾನ್ವಿತ ನ್ಯಾಯಮೂರ್ತಿಗಳು ನಮಗೆಲ್ಲರಿಗೂ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಬಹಳ ಮುಖ್ಯವಾದ ಮಾತನ್ನು ಹೇಳ್ತೇವೆ. ಇದು ಸಾಮೂಹಿಕ ವಿವಾಹ. ಯಾಕೆ ಈ ಸಾಮೂಹಿಕ ವಿವಾಹವನ್ನು 32 ವರ್ಷಗಳ ಹಿಂದೆ ಪ್ರಾರಂಭ ಮಾಡಿದ್ರೆ, ಆರ್ಥಿಕವಾಗಿ ಸಂಕಷ್ಟಕ್ಕೆ ಒಳಗಾಗ್ತಕ್ಕಂಥ ಎಷ್ಟೋ ಜನ ಕುಟುಂಬಗಳು ವಿವಾಹದ ಕಾರ್ಯಕ್ರಮಕ್ಕೋಸ್ಕರವಾಗಿ ಸಾಲ ಸೂಲ ಮಾಡಿಕೊಂಡು ಜೀವನ ಪರ್ಯಂತ ಜೀತ ಮಾಡತಕ್ಕಂಥ ಸ್ಥಿತಿ, ಆ ಆರ್ಥಿಕ ಹೊರೆಯನ್ನ ಸಾಲವನ್ನು ತೀರಿಸುವುದಕ್ಕೆ ಸಾಧ್ಯವಾಗದೆ ನರಳಬಾರದು ಎಂಬುವ ಕಾರಣಕ್ಕಾಗಿ ಈ ಕ್ಷೇತ್ರದ ವತಿಯಿಂದ ಈ ಸಾಮೂಹಿಕ ವಿವಾಹವನ್ನ ಪ್ರಾರಂಭ ಮಾಡಿದ್ದೇವೆ. ನಿಮ್ಮಲ್ಲಿ ಎಲ್ಲರಿಗೂ ಕೂಡ ಸ್ಪಷ್ಟವಾದ ಸೂಚನೆಯನ್ನು ಕೊಡೋದಕ್ಕೆ ಬಯಸ್ತೇವೆ. ಇವತ್ತು ಸರಳವಾದ ರೀತಿಯಲ್ಲಿ ಶಾಸ್ತ್ರಬದ್ಧವಾಗಿ ಏನು ವಿವಾಹವನ್ನು ಮಾಡಿಕೊಳ್ತೀರಿ, ಮನೆಗೆ ಹೋದ ಮೇಲೆ ನಿಮ್ಮ ಮನೆಯ ಸಂಪ್ರದಾಯದಂತೆ ವಧುವನ್ನ ಪ್ರವೇಶ ಕಾರ್ಯಕ್ರಮ ಮಾಡಿ ಅತ್ಯಂತ ಆತ್ಮೀಯರು ಎಷ್ಟು ಜನ ಇದ್ದಾರೆ ಅವರನ್ನ ಕರೆದು ಮಂಗಳ ಕಾರ್ಯದ ಮುಕ್ತಾಯವನ್ನು ಮಾಡತಕ್ಕಂಥ ವ್ಯವಸ್ಥೆಗೆ ಕಾರಣ ಮಾಡಿಕೊಳ್ಬೇಕಾದ್ದು ಬಹಳ ಮುಖ್ಯವಾಗಿ ನೀವು ಮಾಡಿಕೊಳ್ಬೇಕಾದಂತ ಬದಲಾವಣೆ. ಆರ್ಥಿಕ ಹೊರೆಯನ್ನ ಮಾಡಿಕೊಳ್ಳದೆ ಆ ಹಣವನ್ನ ಅಥವಾ ಸಾಲವನ್ನು ಮಾಡಿ ನಿಮ್ಮ ಸಂಸಾರಕ್ಕೆ ಹೊರೆಯಾಗತಕ್ಕಂಥ ರೀತಿಯಲ್ಲಿ ನಿಮ್ಮ ವಿವಾಹ ಯಾವ ಕಾರಣಕ್ಕೂ ಆಗಬಾರದು, ಆ ರೀತಿಯಾಗಿ ಯಾರೂ ಕೂಡ ನಡೆಸಬಾರದು ಎಂಬುದನ್ನ ಈ ಸಂದರ್ಭದಲ್ಲಿ ನಿಮಗೆ ತಿಳಿಸುವುದಕ್ಕೆ ಬಯಸ್ತೇವೆ. ಎಂಬುದಾಗಿ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಮತ್ತೊಮ್ಮೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಳಿಗೆ ಕ್ಷೇತ್ರದ ಪರವಾಗಿ ಹೃದಯ ತುಂಬಿದ ಅಭಿವಂದನೆಗಳನ್ನು ಸಲ್ಲುತ್ತಾ ನಮಗೆಲ್ಲರೂ ಕೂಡ ಪ್ರಾರಂಭದಲ್ಲಿ ವಂದಿಸುತ್ತಾ, ಈ ದಿನ ನಾನು ಇಲ್ಲಿ ಬರೋದಕ್ಕೆ ಬಹುಶಃ ಅನ್ನಪೂರ್ಣೇಶ್ವರಿಗೆ ಆ ದಿನ 62ರಿಂದ 63ನೇ ವರ್ಷಕ್ಕೆ ಕಾಲಿಟ್ಟ ದಿವಸ. ಸೊ ಈ ಸಂದರ್ಭದಲ್ಲಿ ನೀನು ಬಂದು ನಮ್ಮ ಬರಬೇಕು, ಕ್ಷೇತ್ರಕ್ಕೆ ಬರಬೇಕು ಅಂತ ಹೇಳಿ ಅವಳೇ ಕರೆಸ್ಕೊಂಡಿದ್ಲೋ ಏನೋ, ಆ ಒಂದು ಅವಕಾಶ ನನಗೆ ಇಂತಹ ಮಂಗಳ ಕಾರ್ಯದ ಈ ಸಂದರ್ಭದಲ್ಲಿ ಈ ಧರ್ಮಕರ್ತಾದಂತಹ ದಿವಂಗತ ವೆಂಕಟಸುಬ್ಬ ಜೋಡಿಸ್ ದಂಪತಿಗಳ ಪುಸ್ತಕವನ್ನ ನಮಗೆ ಸಂಪಾದಕರಾಗಿ ಆ ಪುಸ್ತಕದ ಶ್ರೇಷ್ಠತೆಯನ್ನ, ಗುಣಗೌರವವನ್ನ, ಅವರ ಬದುಕಿನ ಸಾರವನ್ನ ತೋರಿಸುವಲ್ಲಿ ಮತ್ತು ಅದನ್ನ ಅಕ್ಷರದ ರೂಪದಲ್ಲಿ ಹೊರತರುವುದಕ್ಕೆ ಸಹಾಯ ಮಾಡಿರ್ತಕ್ಕಂಥ ಡಾಕ್ಟರ್ ವೆಂಕಟೇಶ್ ಜೋಡಿಸ್ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ವಿವಾಹದ ಮುಂದಿನ ಭಾಗಕ್ಕೆ ಪದಾರ್ಪಣೆ ಮಾಡ್ತಾ ಇರ್ತಕ್ಕಂಥ ವಧುವರೇ, ಅವರ ಕುಟುಂಬ ವರ್ಗದವರೇ, ಸೇರಿರ್ತಕ್ಕಂಥ ಎಲ್ಲ ಭಗವದ್ಭಕ್ತರೇ, ಮಾಧ್ಯಮದ ಪ್ರತಿನಿಧಿಗಳೇ, ಇವತ್ತಿನ ಈ ಒಂದು 32ನೇ ವರ್ಷದ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ಮತ್ತೊಂದು ವಿಶೇಷತೆಯನ್ನು ಪಡ್ಕೊಂಡಿದೆ. 32 ಅಂದ್ರೆ 3-2 ಸಂಖ್ಯೆಯಲ್ಲಿ 5 ಪಂಚಮಂ ಕಾರ್ಯಸಿದ್ಧಿ ಅನ್ನುವಂಥ ರೀತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಸರ್ವಸಿದ್ಧಿಯನ್ನ ನಿರಂತರವಾಗಿ ಇರಬೇಕು ಅಂತ ಆಶೀರ್ವದಿಸಿರ್ತಕ್ಕಂಥ ಸಿದ್ಧಿಯ ಸ್ವರೂಪನಾದ ಮಹಾಗಣಪತಿಯ ಚೌತಿಯ ದಿನದಲ್ಲಿ ಆ ಸೇವೆಯನ್ನ ಬೆಳಗ್ಗಿನಿಂದ ಮಾಡಿಕೊಂಡು ಬಂದು ಗಣಪತಿಯ ಪೂರ್ಣ ಕೃಪೆಗೆ ಪಾತ್ರರಾಗಿರ್ತಕ್ಕಂಥ ಗೌರವಾನ್ವಿತ ಶ್ರೀಶಾಂತ್ ಅವರು ಅನುಗ್ರಹಿಸಿರ್ತಕ್ಕಂಥ ಒಂದು ವಿಶೇಷವಾದಂತಹ ಶುಭ ದಿನದ ಕಾರ್ಯಕ್ರಮ. ಎರಡನೇದು ವೆಂಕಟೇಶ್ ಜೋಡಿಸ್ ಅವರು ತಮ್ಮ 63ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿರ್ತಕ್ಕಂಥ ಶುಭ ಸಂದರ್ಭ. ಸಂಖ್ಯಾಶಾಸ್ತ್ರದಲ್ಲಿ ಅದಕ್ಕೂ ಕೂಡ ಒಂದು ವಿಶೇಷತೆ ಇದೆ. 6-3
9. ಅದು ಪರಿಪೂರ್ಣತೆಯ ಸಂಖ್ಯೆಯಾಗಿರ್ತಕ್ಕಂಥದ್ದಾದ್ರಿಂದ 9ನ್ನ ನೀವು ಯಾವ ರೀತಿ ಗುಣಿಸಿ ಕೂಡಿಸಿ ಕಳೆ ಏನೇ ಮಾಡಿದ್ರು ಅದು ಮನೆಗೆ ಬರೋದು 9 ಆದ್ದರಿಂದ ಪರಿಪೂರ್ಣವಾಗಿರ್ತಕ್ಕಂಥ ಸಂಖ್ಯೆಯ ಸ್ವರೂಪದಲ್ಲಿ ಇವತ್ತಿನ 32ನೇ ವರ್ಷದ ಈ ಸಾಮೂಹಿಕ ವಿವಾಹ ಮಹೋತ್ಸವ ಪರಿಪೂರ್ಣತೆ ಮತ್ತು ಪಂಚಮ ಕಾರ್ಯಸಿದ್ಧಿಯನ್ನು ಹಾಗೆ ಮುಂದೆ ವಿವಾಹದ ದಂಪತಿಗಳಾಗಿ ಜೀವನ ನಡೆಸತಕ್ಕಂಥವರಲ್ಲಿ ನಿಮ್ಮಲ್ಲಿ ಪರಿಪೂರ್ಣತೆ ಬರಲಿ ಮತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ವಿಘ್ನಗಳು ಬರದೇ ಇರತಕ್ಕಂಥ ಮಹಾಭಾಗ್ಯ 30ನೇ ವರ್ಷದ ಈ ಕಾರ್ಯಕ್ರಮದಿಂದಾಗಿ ನಿಮಗೆ ಪ್ರಾಪ್ತವಾಗಲಿ ಎನ್ನುವಂಥದ್ದು ಮೊಟ್ಟಮೊದಲನೇದಾಗಿ ನಾವು ಆಶೀರ್ವದಿಸ್ತೇವೆ. ಎರಡನೇದು, ಶಾಸ್ತ್ರಗಳ ಪ್ರಕಾರವಾಗಿ ಮನುಷ್ಯನ ಜೀವನದಲ್ಲಿ ಬಹಳ ಮುಖ್ಯವಾಗಿ ಕಂಡುಬರ್ತಕ್ಕಂಥದ್ದು ಮನುಷ್ಯ ಹುಟ್ಟಿದ ಮೇಲೆ 4 ಧರ್ಮಾಚರಣೆಗಳನ್ನ ಅವನು ಪಾಲಿಸಬೇಕಾಗ್ತದೆ. ಮೊದಲನೇದೇ ಬ್ರಹ್ಮಚರ್ಯ, ಎರಡನೇದು ಗೃಹಸ್ಥಾಶ್ರಮ, ಮೂರನೇದು ವಾನಪ್ರಸ್ಥ, 4ನೇದು ಸನ್ಯಾಸ. ಈ 4ರಲ್ಲಿ ಬಹಳ ಮುಖ್ಯವಾದಂತಹ ಆಶ್ರಮ ಯಾವುದು ಅಂತ ಕೇಳಿದ್ರೆ ಅದು ಗೃಹಸ್ಥಾಶ್ರಮ. ಅದಕ್ಕೆ ಶಾಸ್ತ್ರಕಾರರು ಹೇಳ್ತಾರೆ ಧನ್ಯೋ ಗೃಹಸ್ಥಾಶ್ರಮ ಅಂತ. ಯಾಕೆ ಧನ್ಯೋ ಗೃಹಸ್ಥಾಶ್ರಮ ಅಂತ ಕೇಳಿದ್ರೆ ಈ ಗೃಹಸ್ಥಾಶ್ರಮವೇ ಬ್ರಹ್ಮಚರ್ಯಕ್ಕೂ ಪ್ರತಿಗಳನ್ನು ಮೊದಲಾಗಿ ಧರ್ಮಸ್ಥಳ, ಮಂತ್ರಾಲಯ, ಶೃಂಗೇರಿ, ಮೈಸೂರು ಅರಮನೆ ಆದಿಯಾಗಿ ಅನೇಕ ಧರ್ಮ ಸಂಸ್ಥೆಗಳ ಇತಿಹಾಸ ಪುಸ್ತಕಗಳನ್ನು ಸಿದ್ಧಪಡಿಸಿಟ್ಟುಕೊಳ್ಳುವುದು ತಮ್ಮ ಅತಿಶಯ ಪ್ರಾಜ್ಞತೆಗೆ ಸಾಕ್ಷಿಯಾಗಿದೆ. ಯಾರ ಗಮನಕ್ಕೂ ಬಾರದೇ ಇದ್ದ ತಿಗಳಾರಿ ಹಸ್ತಪ್ರತಿಯನ್ನು ಅಧ್ಯಯನ ಮಾಡಿ ವಿಶ್ಲೇಷಿಸಿ ನೀವು ರಚಿಸಿದ ಪ್ರತಿಗಳನ್ನು ಭಾರತ ಸರ್ಕಾರ ಈಗಾಗಲೇ ಪ್ರಕಟಿಸಿದೆ. ತಮ್ಮ ತಂದೆಯವರೊಡಗೂಡಿ ಶ್ರೀ ಕ್ಷೇತ್ರದ ಐತಿಹಾಸಿಕ ಮಹಾತ್ಮೆಯ ಕುರಿತಾದ ಪುಸ್ತಕವು ಸಂಪ್ರೀತಗೊಳ್ಳುವಂತೆ ಮಾಡಿದೆ ಎಂಬುದು ನಮ್ಮ ಆಶಯವಾಗಿದೆ. ನಿಮ್ಮ ಈ ನಿರ್ಮಾಣ ಕಲೆಯು ಮುಂಬರುವ ಕಾಲದಲ್ಲಿ ವಿಶ್ವವಿಖ್ಯಾತಗೊಂಡು ನಿಮ್ಮ ಹೆಸರು ಚಿರಸ್ಥಾಯಿಯಾಗಿ ಇರಲೆಂಬ ಶುಭ ಕಾಮನೆಗಳೊಂದಿಗೆ ನಿಮ್ಮನ್ನು ಹೃದಯ ತುಂಬಿ ಅಭಿನಂದಿಸುತ್ತಿದ್ದೇವೆ. ತಮ್ಮಲ್ಲಿರುವ ಈ ಉದಾತ್ತ ಧನ್ಯವಾದ. ನ್ಯಾಯಮೂರ್ತಿಗಳು ಹಾಗೂ ಧರ್ಮಕರ್ತ ದಂಪತಿಗಳು ಅವರಿಗೆ ಈ ಗೌರವ ಸಮರ್ಪಣೆಯನ್ನು ನಡೆಸಿಕೊಡಬೇಕು ಅಂತ ಅವರೆಲ್ಲರೂ ನಡೆಸಿಕೊಡ್ತಾ ಇದ್ದಾರೆ. ಶ್ರೀಯುತ ವೆಂಕಟೇಶ್ ಜೋಯಿಸ್ ಅವರು ಇತಿಹಾಸ ತಜ್ಞರು. ಅನೇಕ ಪುರಾತನ ಇತಿಹಾಸಗಳನ್ನ ಹುಡುಕಿ ಜಗತ್ತಿಗೆ ತೋರಿಸಿಕೊಂಡಂತಹ ಶ್ರೇಷ್ಠತೆ ಅವರದ್ದು, ಅಂತಹ ಪರಂಪರೆ ಅವರದ್ದು. ಅದರ ಶ್ರೇಷ್ಠರು ಶ್ರೀ ಅನ್ನಪೂರ್ಣ ಪಾದಸೇವಕರ ಈ ಪುಸ್ತಕವನ್ನು ಸಂಪಾದಕರಾಗಿ ಅವರು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಅವರಿಗೆ ಕ್ಷೇತ್ರದ ಪರವಾಗಿ ತನ್ನೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಮತ್ತೊಮ್ಮೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ಈ ಗೌರವ ಸಮರ್ಪಣೆ ಕಾರ್ಯಕ್ರಮ ನಡೆಸಿಕೊಟ್ಟಂತ ಇಲ್ಲ ಇಬ್ಬರಿಗೂ ಹಾಗಾಗಿದ್ದರಿಂದ ನಮ್ಮಮ್ಮ ಅಂತ ಹೇಳಿ ದಾನ ಕೊಡುವಂತಹದ್ದಲ್ಲ. ಪ್ರತಿ ಗೃಹಾಮಿ ಅಂದ್ರೆ ಇವರ ಕೈಯನ್ನು ಬಿಡುವುದಿಲ್ಲ ಅಂತ ಹೇಳುವಂತ ಅರ್ಥ ಆದದ್ದು. ಅಂದ್ರೆ ನಿಮ್ಮನ್ನ ಸ್ವೀಕರಿಸಿದ್ದೇವೆ ಅಂತ. ಈಗ ದಾರ ಎರೆತಕ್ಕಂಥವ್ರು ಹೇಳಿ ಧರ್ಮೇಶ ಎರೆಯುವಂತವ್ರು ಹುಡುಗಿಯ ತಂದೆ ತಾಯಿಯರು ಅಣ್ಣಾತಿಗೆ ಮಾವಾತೆ. ಧರ್ಮೇಶ ಅರ್ಥೇಶ ಕಾಮೇಶ ಧರ್ಮೇಶ ಅರ್ಥೇಚ ಕಾಮೇಚ ನಾತಿ ಚರಾಮಿ ಅಂದ್ರೆ ಈಗ ಎಲ್ಲರೂ ಹೇಳಿದ್ರು ಇಲ್ಲಿ ಮಹಾನೀರೆಲ್ಲರೂ ಧರ್ಮ ಅರ್ಥ ಕಾಮ್ಯಕ್ಕಾಗಿ ಮದುವೆ ಆಗ್ತೀನಿ ಅಂತ. ಅದೇ ರೀತಿಯಾಗಿ ಕೈ ಹಿಡಿತಾ ಇದ್ದೀನಿ, ಇವಳ ಕೈಯನ್ನು ಬಿಡುವುದಿಲ್ಲ, ತಾಯಿಯನ್ನು ನಾತಿ ಚರಾಮಿ ಅತಿಕ್ರಮಿಸುವುದಿಲ್ಲ ಅಂತ ಹೇಳಿ ತಾಯಿ ಅನ್ನಪೂರ್ಣೇಶ್ವರಿಯ ಸಾಕ್ಷಿಯಾಗಿ ಪ್ರಮಾಣ ಮಾಡ್ತಾ ಇದ್ರಿ. ಹಾಗೆ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿಬಿಟ್ಟು 2 ಸರಿ ನೀರು ಹಾಕ್ಸ್ಕೊಂಡ್ಬಿಡಿ. ಹೊರಗಡೆ ಅಕ್ಷತೆಗಳ ಕೊಡಿ. ವಧುವರರು ದಯವಿಟ್ಟು ಗಮನಿಸಿ. ಈಗ ಪುರೋಹಿತರು ಹೇಳಿದ ಮಂತ್ರದಲ್ಲಿ ಹೆಣ್ಣು ಗಂಡಿನೊಂದಿಗೆ ಹೇಳ್ತಾಳೆ ಧರ್ಮ ಅರ್ಥ ಕಾಮ ಈ ಒಂದು ಕಾರ್ಯಗಳಲ್ಲಿ ನಾನು ನಿನಗೆ ಜೊತೆಯಾಗಿರ್ತೇನೆ ಅಂತ ಅವಳು ಮಾತು ಕೊಡ್ತಾಳೆ. ಹಾಗೆ ಗಂಡು ಧರ್ಮ ಅರ್ಥ ಕಾಮ ಈ ಕಾರ್ಯಗಳಲ್ಲಿ ನಿನ್ನನ್ನು ಮೀರಿ ನಾನು ಹೋಗೋದಿಲ್ಲ ಅಂತ ಅವನು ಮಾತು ಕೊಟ್ಟಿದ್ದಾನೆ. ತಾಯಿ ಸನ್ನಿಧಿಯಲ್ಲಿ ಈ ವಾಗ್ದಾನವನ್ನು ಮಾಡಿದ್ದೀರಿ ನೀವು ಆ ಮಂತ್ರದ ಮುಖಾಂತರವಾಗಿ. ಮಾಂಗಲ್ಯ
ಹಾಕುವಾಗ ಪುರೋಹಿತರು ಮಂತ್ರವನ್ನು ಹೇಳ್ತಾರೆ. ಅದನ್ನ ವರರು ಅಂದ್ರೆ ಗಂಡು ಅದನ್ನ ಉಚ್ಚರಿಸಿ ಆನಂತರದಲ್ಲಿ ಮಾಂಗಲ್ಯವನ್ನ ಹೆಣ್ಣಿಗೆ ತೊಡಿಸ್ಬೇಕು. ಅವರು ಹೇಳುವ ಮಂತ್ರವನ್ನು ಸ್ಪಷ್ಟವಾಗಿ ಕೇಳಿಸಿಕೊಳ್ಳಿ. ಗಂಡುಗಳು ಅದನ್ನ ಹೇಳಿಬಿಟ್ಟು ಹೆಣ್ಣಿಗೆ ಆ ಮಾಂಗಲ್ಯ ಧಾರಣೆಯನ್ನು ಮಾಡಬೇಕು. ಹೊರಗಡೆ ಇರ್ತಕ್ಕಂಥ ಎಲ್ಲ ಅವರ ನೆಂಟರಿಗೆ ಅಕ್ಷತೆಗಳನ್ನು ಕೂಡ ಈಗ ಮಾಂಗಲ್ಯಧಾರಣೆ ಹಾಕಲಿಕ್ಕೆ ವಿವಾಹ ಮಂಟಪದ ಹೊರಗೆ ನಿಂತಿರುವವರಿಗೆ ಯಾರಿಗಾರು ಅಕ್ಷತೆ ಬಂದಿದ್ದರೆ ಕೇಳಿ ಕೊಡ್ತಾರೆ. ಮಾಂಗಲ್ಯ ಧಾರಣೆ ಆದ ತಕ್ಷಣ ನಿಮ್ಮ ಹತ್ರ ಅಕ್ಷತೆಯನ್ನು ಅವ್ರ ಮೇಲೆ ಹಾಕಬೇಕು. ಮಾಂಗಲ್ಯ ಕಟ್ಟುವಾಗ ಈಗ ಬೇಡ. ಮತ್ತೆ ಕೊಟ್ಟರಾಯ್ತು. ಮತ್ತೆ ವಧುವರನ್ನು ಗಮನಿಸಿ. ಯಾಕೊಂದೇ ಹುಡುಗಿ ಏನಿದ್ದಾಳೆ ಅವಳು ಕಂಠಕ್ಕೆ ಹುಡುಗನ ಕಂಠಕ್ಕೆ ಮಾಲೆಯನ್ನು ಹಾಕಬೇಕು. ಬಟ್ಟೆಯನ್ನು ತೆಗೆದ ನಂತರ ಗಂಟೆ ಹೊಡೆಯುತ್ತೇನೆ. ಆ ನಂತರದಲ್ಲಿ ಹುಡುಗಿ ಮೊದಲು ಹಾಕಬೇಕು, ಆ ನಂತರದಲ್ಲಿ ಹುಡುಗ ಹಾಕಬೇಕು. ತರೇವ ಲಗ್ನಂ ಸುದಿನಂ ದೇವಾರಾವಲಂ ಗಂಧವಲಂ ದೇವ ವಿದ್ಯಾಬಲಂ ದೇವಲಂ ದೇವ ದೇವದೇ ದೇಂಗಿಕಂ ಸುಮರಾಮಿ ಮಾಂಗಲ್ಯಧಾರಣ ಮುಹೂರ್ತ ಮಾಲಾಧಾರಣ ಮುಹೂರ್ತ ಮುಹೂರ್ತ ಸ್ಥಿತಿಯನ್ನು ಕಂಡಂದು ಮುಹೂರ್ತ. ಹಾಗೆ ಈಗ ಮೊದಲಿನಿಂದಲಿಂದ ಹುಡುಗಿ ಇದ್ದಲ್ಲಿಗೆ ಹೋಗಲಿ. ಸ್ವಲ್ಪ ಆ ಕಡೆ ಈ ಕಡೆ ನಿಲ್ಲಿಸಿ. ಮೊದಲು ಹುಡುಗನಿಗೆ ಎಣ್ಣೆ ಕಟ್ಟಲಿ, ಆ ನಂತರದಲ್ಲಿ ಹುಡುಗ ಹಾಕ್ಲಿ. ಜೀರಿಗೆ ಬೆಲ್ಲ ಗನ್ನಿನಲ್ಲಿದೆ ನೋಡಿ ಇಲ್ಲಿ ಎದುರುಗಡೆ. ಮೊದಲು ಹುಡುಗನ ಕೆನ್ನೆಗೆ ಹಚ್ಚಬೇಕು. ಆನಂತರದಲ್ಲಿ ಹುಡುಗಿಯ ಕೆನ್ನೆಗೆ ಹಚ್ಚಬೇಕು ಜೀರಿಗೆ ಬೆಲ್ಲವನ್ನ. ದಾರಿ ಎರಡು ಬಂದಿದ್ದಾರ ಒಂದೊಬ್ಬರ ದಾರಿ ಇರ್ತಕ್ಕಂಥವ್ರು ಬಂದಿದ್ದಾರ. ದಾರಿ ಇರ್ಲಿಕ್ಕಿದ್ದವರು ಹಾಗೂ ಕೊಡುಗೆ ಸೌಟು ಅದರಿಂದ ನೀರನ್ನ ದೊಡ್ಡ ಬಿಡಬೇಕು ಹುಡುಗಿ ಮೇಲೆ. ನಾವು ಹೇಳ್ತಕ್ಕಂಥ ಮಂತ್ರವನ್ನ ಸಾಧ್ಯವಾದಷ್ಟು ಹೇಳಿ. ಒಂದೇ ಹಾಕಿ ನೀರು ಹಾಕಿಲ್ವ? ಅದು ಮೊದಲೇ ಹಾಕಿದ್ರೆ ಚೆಲ್ತಾರೆ. ನೋಡಿ, ನಿಮ್ಮ ಕಾಲಿಗುಡದಲ್ಲಿರುವಂತಹ ಕೌಳಿಯ ಸೌಟಿಗೆ ಅಷ್ಟವಸುನಾಂ ನವಗ್ರಹಾಣಾಂ ಏಕಾದಶರುದ್ರಾಣಾಂ ದ್ವಾದಶಾದಿತ್ಯಾನಾಂ ಸರ್ವೇಷಾಂ ಬಾಂಧವಾನಾಂ ಸರ್ವೇಷಾಂ ಬ್ರಾಹ್ಮಣಾನಾಂ ಸುಮೀರೆ ಮಮ ಪುತ್ರಿ ಮಂತ್ರಿ. ತಂದೆ ದಾರಿ ಅಂತಕ್ಕಂಥವರು ಮಗಳನ್ನ ಅಥವಾ ಅವಳ ಹೆಸರನ್ನು ಹೇಳಬೇಕು. ಮಮ ಪುತ್ರಿ ಹಾಗೆ ಹುಡುಗನ ಹೆಸರನ್ನು ಹೇಳಿಬಿಟ್ಟು ಕೈ ಮೇಲೆ ನೀರು ಹಾಸ್ಕೊಂಡು ಸಂಪ್ರದಾಯ ಶ್ರೀ ಅಂತ ಹೇಳಿ ನೀರು ಹಾಸ್ಕೊಂಡು ಬಿಡಿ. ಹೆಂಡತಿ ನೀರನ್ನು ಹಾಕಬೇಕು. ಗಂಡನ ಕೈ ಮೇಲೆ ಅಕ್ಷರ ಕಾಳ ಮೇಲೆ, ಹುಡುಗರಿಗೆ ಕೈ ಮೇಲೆ ಬಿಡಬೇಕು. ಸಂಪ್ರದಾಯ ಶ್ರೀ ಅಂತ ಹೇಳಿ ದಾನವನ್ನು ಹಾಕೊಂಡ್ಬಂದಿರ್ತಾರೆ. 9 ಬಾರಿ ಹಾಕೊಂಡ್ಬಂದಿರ್ತಾರೆ. ಹಾಕಿದವರಿದ್ರೆ ಕೈ ಮೇಲೆ ತಗೊಂಡು ಕೈಗೆ ಹಾಕೊಳ್ಳಿ. ಕಾಲುಗುರಿ ಹಾಕೊಂಡು ಬಂದವರಿದ್ರೆ ಕೈಗೆ ಹಾಕೊಂಡ್ತೀನಿ. ಇಲ್ಲಿ ಹೊರಗಡೆ ಮೈಕ್ ಸೆಟ್ ಹತ್ರ ಬಂದು ಸೂರ್ಯನ ನೋಡಿ ಸ್ವಸ್ತಿ ಪ್ರಜಾಭ್ಯ ಪರಿವಾರೇಂದ್ರಾಯೇನ ವಾಕ್ಯೇನ ಮಂಗಳಾನಿ ಭವಂತು. ತಾಯಿ ಜನ್ಮಾದ ಎಲ್ಲರಿಗೂ ಆ ಸನ್ಮಾನಗಳು ಮಾಡಿಕೊಳ್ಳಿ. ಶುಭಂ. ಅರುಣ್ ಕುಮಾರ್ ಅವರು ಶಿವಕುಮಾರ್ ಮತ್ತು ಅವರಿಗೆ ವೇದಿಕೆ ಮೇಲೆ ಬರಬೇಕು ಎಂದು ವಿನಂತಿ. ಶಿವಕುಮಾರ್ ಮತ್ತು ಸೌಮ್ಯ ಅವರು ವೇದಿಕೆ ಮೇಲೆ ಬರಬೇಕು ಎಂದು ವಿನಂತಿ. ವಧುವರ ಹೆಸರು ಹೇಳ್ತಾ ಇದ್ದಾರೆ. ವಧುವರರು ನಂಬರ್ 2 ನಂಬರ್ 2 ಎರಡರ ಜೋಡಿ ವೇದಿಕೆ ಹೋಗಿ
ಅಧಿಕೃತ ಪತ್ರವನ್ನು ಪಡ್ಕೊಳ್ಬೇಕು. ನಿಮಗೆ ಕ್ಲಿಯರ್ ಹಾಕೊಡ್ತಾರೆ. ಪ್ರವೀಣ್ ಅವರು ಮತ್ತು ಮೀನಾ ಎಂ ಅವರು ವೇದಿಕೆ ಮೇಲೆ ಬರಬೇಕು ಎಂದು ವಿನಂತಿ. ರಾಮಕುಮಾರ್ ಮತ್ತು ರಶ್ಮಿತಾ ಅವರು. ರಾಮಕುಮಾರ್ ಮತ್ತು ರಶ್ಮಿತಾ ಅವರು ಜೋಡಿ ನಂಬರ್ 4. ಜೋಡಿ ನಂಬರ್ 5 ಶಮನ್ BS ಮತ್ತು ಸುಷ್ಮಿತಾ BR. ಜೋಡಿ ನಂಬರ್ 6 ವಸಂತ್ GS ಮತ್ತು ಸುರೇಖಾ. ಶ್ರೀ ಅನ್ನಪೂರ್ಣಾಯೇ ನಮಃ. ವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಇವರ ಶ್ರೀಮತಿಯವರಾದ ರಜನಿ ಅವರಿಗೂ ವಂದನೆಯನ್ನು ಸಲ್ಲಿಸುತ್ತಿದ್ದೇವೆ. ಈ ಶ್ರೀ ಅನ್ನಪೂರ್ಣ ಪಾದಸೇವಾ ದುರಂದರ ಎಂಬ ಪುಸ್ತಕದ ಸಂಪಾದಕರಾದ ಶ್ರೀಯುತ ಡಾಕ್ಟರ್ ಕೆಳದಿ ವೆಂಕಟೇಶ್ ಜೋಯಿಸ್ ರವರಿಗೂ ಶ್ರೀ ಕ್ಷೇತ್ರದ ಪರವಾಗಿ ಹಾಗೂ ಇಲ್ಲಿ ಸೇರಿರುವ ಎಲ್ಲ ಭಕ್ತರ ಪರವಾಗಿ ವಂದನೆಗಳನ್ನು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.